ಬಸವಣ್ಣನವರ ವಚನಗಳು ಅರ್ಥಸಹಿತ. ಕಾಯಕವೇ ಕೈಲಾಸ, ಕಾಯಕದಲ್ಲೇ ಕೈಲಾಸವಿದೆ. ಇದರ ಅರ್ಥ, ಶ್ರಮಪಟ್ಟು ಮಾಡುವ ಕೆಲಸವೇ ದೇವಾಲಯ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅದರಲ್ಲಿ ದೇವರ ಅನುಭವ ಸಿಗುತ್ತದೆ ಎಂಬುದು ಇದರ ಅರ್ಥವಾಗಿದೆ. ಇನ್ನು ಕಳಬೇಡ, ಕೊಲಬೇಡ, ಸುಳ್ಳು ಬೇಡ, ಸಿಟ್ಟು ಬೇಡ. ಇದರ ಅರ್ಥ, ಮಾನವನು ತಪ್ಪು ಕಾರ್ಯಗಳನ್ನು ಬಿಡಬೇಕು. ಸತ್ಯ, ಅಹಿಂಸೆ ಮತ್ತು ಸದುಪಯೋಗ ಜೀವನಕ್ಕೆ ಇದು ಅಗತ್ಯ. ದಾಸೋಹವೇ ಧರ್ಮ, ದಾಸೋಹವೇ ದೇವರ ಪೂಜೆ. ಇದರ ಅರ್ಥ, ಇತರರಿಗೆ ಸಹಾಯ ಮಾಡುವುದು, ಹಂಚಿಕೊಂಡು ಬದುಕುವುದು ನಿಜವಾದ ಧರ್ಮ ಎಂಬುದು ಇದರ ಒಳಾರ್ಥವಾಗಿದೆ. ಅನುಭವವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಮುಕ್ತಿಯಿಲ್ಲ. ಇದರ ಅರ್ಥ, ಜೀವನದ ಅನುಭವದಿಂದಲೇ ನಿಜವಾದ ಜ್ಞಾನ ಬರುತ್ತದೆ. ಜ್ಞಾನವಿದ್ದಾಗ ಮಾತ್ರ ಮುಕ್ತಿ ಸಿಗುತ್ತದೆ. ಹೊರಗೆ ಹುಡುಕಿದರೆ ದೇವರಿಲ್ಲ, ಒಳಗೆ ನೋಡಿದರೆ ದೇವರಿರುವನು. ಇದರ ಅರ್ಥ, ದೇವರು ಹೊರಗೆಲ್ಲೂ ಇಲ್ಲ, ನಮ್ಮ ಆತ್ಮದಲ್ಲೇ ದೇವರ ನೆಲೆಯಿದೆ. ಸಮತೆ ಇಲ್ಲದೆ ಭಕ್ತಿ ಇಲ್ಲ, ಸಮತೆ ಇಲ್ಲದೆ ಧರ್ಮ ಇಲ್ಲ. ಇದರ ಅರ್ಥ, ಎಲ್ಲರನ್ನ ಸಮಾನವಾಗಿ ನೋಡದೆ ಇದ್ದರೆ ಭಕ್ತಿ ಮತ್ತು ಧರ್ಮ ಸಾರ್ಥಕವಾಗುವುದಿಲ್ಲ. ಕಾಯಕ ಮಾಡಿ ದಾಸೋಹ ಮಾಡು, ಅದೇ ಲಿಂಗಾಯತ ಧರ್ಮ. ಇದರ ಅರ್ಥ, ಕೆಲಸ ಮಾಡಿ ಅದರ ಫಲವನ್ನು ಸಮಾಜಕ್ಕೆ ಅರ್ಪಿಸುವುದೇ ಸತ್ಯ ಧರ್ಮ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.